ಎಲ್ಲರಿಗೂ ನಮಸ್ಕಾರ. ನಾನು ಬಸವರಾಜ್ ಹುಂಡೇಕರ್. ನಾನು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ. ನಾನು ಕೃಷಿ ಉಪಕರಣಗಳ ಬಗ್ಗೆ ಪರಿಚಯ ಮಾಡುತ್ತೇನೆ, ಅದರ ಉಪಯೋಗಗಳನ್ನು ಹೇಳುತ್ತೇನೆ. ಚಕ್ಕಡಿ ನಮಗೆ ಕಬ್ಬು ಏರಲು ಮತ್ತು ಕಟ್ಟಿಗೆ ಮತ್ತು ಇನ್ನಿತರ ಹೊತ್ತುಗಳನ್ನು ಏರಲು ಬೇಕು. ನೇಗಿಲು ನಮಗೆ ಸಾಲು ಬಿಡಲು ಬೇಕು. ಮಣ್ಣನ್ನು ಹದಗೊಳಿಸಲು ನೇಗಿಲು ಬೇಕು. ನೇಗಿಲು ಸಾಲು ಬಿಡಲು ಮತ್ತು ಮಣ್ಣನ್ನು ಹದಗೊಳಿಸಲು ಬೇಕು. ತಿರುವಿ ಹಾಕಲು ಬೇಕು. ರೂಲರ್ ಇದು ನಮಗೆ ಸಾಲು ಬಿಟ್ಟ ಮೇಲೆ ಕಾಳುಗಳ ಮೇಲೆ ಮಣ್ಣನ್ನು ಮುಚ್ಚಲು ಬೇಕು. ಕುರುಚಿಗೆ ಇದು ನಮಗೆ ಹೊಲದಲ್ಲಿ ಬೆಳೆದ ಕೆಟ್ಟ ಬೆಳೆಗಳನ್ನು ಕೀಳಲು ಬೇಕು. ಕುರುಪಿ ಇದು ನಮಗೆ ಅನಪೇಕ್ಷಿತ ಸಸ್ಯಗಳನ್ನು ತೆಗೆದುಹಾಕಲು ಬೇಕು. ಕುಡಗೋಲು ಇದು ಸಸ್ಯಗಳನ್ನು ಕೊಯ್ಲು ಮಾಡಲು ಬೇಕು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು LAC ಬಸವರಾಜ್ ಗೋಗೂರ್. ನಾನು ಸರ್ಕಾರಿ ಪ್ರೌಢಶಾಲೆಯಲ್ಲಿ 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ನಮ್ಮ ವಿಜ್ಞಾನ ಪಾಠದಲ್ಲಿ ಮೊದಲನೇ ಪಾಠವಾಗಿರುವ ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದಲ್ಲಿ ಬಂದಿರುವ ಕೃಷಿ ಉಪಕರಣಗಳ ಬಗ್ಗೆ ತಿಳಿಸಲು ಬಯಸುತ್ತೇನೆ. ಇದು ಚಕ್ಕಡಿ. ಇವು ಎತ್ತುಗಳನ್ನು ನಾವು ಉಳುಮೆ ಮಾಡಲು ಬಳಸುತ್ತೇವೆ. ಚಕ್ಕಡಿಯಲ್ಲಿ ಕಬ್ಬು ಧಾನ್ಯಗಳನ್ನು ಒಯ್ಯಲು ಬಳಸುತ್ತೇವೆ. ಇದು ನೇಗಿಲು ಮಣ್ಣನ್ನು ತಿರುವಿ ಹಾಕಲು ನೇಗಿಲನ್ನು ಬಳಸುತ್ತೇವೆ ಮತ್ತು ಮಣ್ಣನ್ನು ಹದಗೊಳಿಸಲು ನೇಗಿಲನ್ನು ಬಳಸುತ್ತೇವೆ. ಮಣ್ಣನ್ನು ಹದಗೊಳಿಸಿದ ನಂತರ ಕಾಳುಗಳನ್ನು ಬಿತ್ತನೆ ಮಾಡಿದ ನಂತರ ನಾವು ಕಾಳುಗಳನ್ನು ಮುಚ್ಚಲು ಲೆವೆಲರನ್ನು ಬಳಸುತ್ತೇವೆ. ಇದು ಕುರುಪಿ. ನಮ್ಮ ಹೊಲದಲ್ಲಿ ಅನಪೇಕ್ಷಿತ ಸಸ್ಯಗಳನ್ನು ನಿರ್ವಹಣೆ ಮಾಡಲು ಕುರುಪಿಯನ್ನು ಬಳಸುತ್ತೇವೆ. ಇದು ಕುಡಗೋಲು. ಬೆಳೆಯು ಪರಿಪಕ್ವವಾದ ನಂತರ ಬೆಳೆಯನ್ನು ಕಟಾವು ಮಾಡಲು ಬಳಸುತ್ತೇವೆ. ಧನ್ಯವಾದಗಳು.